ಸರ್, ಈಗ ಇದೇ ಸೋನು ನಿಗಮ್ ಅವರು ಕನ್ನಡದ ಬಗ್ಗೆ, ಕನ್ನಡದ ಸಿನಿಮಾಗಳ ಬಗ್ಗೆ ಅಭಿಮಾನ ವ್ಯಕ್ತಪಡಿಸಿರುವಂಥ ಸಾಕಷ್ಟು ಉದಾಹರಣೆಗಳಿದ್ದಾವೆ ಅಂತ ಹೇಳಿದ್ರೆ, ನಾನು ಇಂದಿನ ಜನರಲ್ಲಿ ಕನ್ನಡಿಗನಾಗಿದ್ದೇನೋ ಒಂದು ಮಾತನ್ನು ಕೂಡ ಅವ್ರು ಇದಕ್ಕೆ ಮುಂಚೆ ಹೇಳಿದರು. ಆಮೇಲೆ ತನ್ನ ವೃತ್ತಿ ಜೀವನದಲ್ಲಿ ಅತಿ ಹೆಚ್ಚು ಹಿಟ್ ಸಾಂಗ್ಸ್ ಅಂತ ಏನಾದ್ರು ಇದ್ದರೆ ಅದು ಕನ್ನಡದಲ್ಲೇ ಅಂತ ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇಂಥ ಸೋನು ನಿಗಮ್ ಅವರು ಈಗ ಒಂದು ವೇದಿಕೆಯಲ್ಲಿ ಕನ್ನಡ ಹಾಡು ಹೇಳಿ ಅಂತಂದರೆ ಬೆದರಿಸ್ತೀರಾ ಅನ್ನೋ ಒಂದು ಅರ್ಥದಲ್ಲ ಅವರು ಕ್ವಶನ್ ಮಾಡಿರೋದಂಥದ್ದು. ನೋಡಿ, ನೀವು ಕನ್ನಡದ ಅಭಿಮಾನವನ್ನು ವ್ಯಕ್ತಪಡಿಸಿರಿ, ಹಾಗಾಗಿ ಕನ್ನಡಿಗರು ನಿಮ್ಮನ್ನು ಪ್ರೀತಿ ತೋರಿಸಿದ್ದಾರೆ. ಸೋನು ನಿಗಮ್ಗೆ ಕರ್ನಾಟಕದ ಕನ್ನಡಿಗರು ಲಕ್ಷಾಂತರ ಅಭಿಮಾನಿಗಳಿದ್ದಾರೆ. ಅವರ ತೋರಿದ ಕನ್ನಡದ ಪ್ರೀತಿಗೆ ನಾವು ಕನ್ನಡದ ಪ್ರೀತಿಯನ್ನು ತೋರಿಸಿದ್ದೀವಿ. ಆದರೆ ಮೊನ್ನೆ ಕಾರ್ಯಕ್ರಮ ನಡೆದಂಥ ಘಟನೆ, ಆ ವಿಚಾರದಲ್ಲಿ ಅಲ್ಲರಿ ಅಭಿಮಾನಿಗಳು ಪ್ರೀತಿಯಿಂದ ಕನ್ನಡ ಕನ್ನಡ ಅಂತೇಳಿ ಕೂಗಿದ್ರೆ ನಿಮಗೆಂತದ್ರಿ? ಅದಕ್ಕೆ ಯಾಕೆ ಕಾಶ್ಮೀರದ ಭಯೋತ್ಪಾದನೆಗೆ, ಆ ಘಟನೆಗೆ ಯಾಕೆ ಅದನ್ನು ಹೋಲಿಕೆ ಮಾಡ್ತೀರಿ? ಯಾಕೆ ಅದಕ್ಕೂ ಏನು ಲಿಂಕ್ ಮಾಡ್ತೀರಿ? ಹಾಗಾಗಿ ನಿಮ್ಮ ದುರಾಂಕಾರದ ವರ್ತನೆ ಇದೆಯಲ್ಲ, ನಾನು ಏನು ಮಾಡಿದ್ರೂ ನಡೆಯುತ್ತೆ ಅನ್ನೋದು ಕರ್ನಾಟಕದ ನೆಲದಲ್ಲಿ ಇನ್ಮೇಲೆ ಹಂಗೆ ನಡೀಲಿಕ್ಕೆ ಬಿಡೋದಿಲ್ಲ. ಹಾಗಾಗಿ ಮಾಡಿರೋದು ತಪ್ಪು. ನೀವು ಕನ್ನಡಿಗರನ್ನ ಕ್ಷಮೆ ಯೋಚಿಸೋದಾದರೆ ಕರ್ನಾಟಕಕ್ಕೆ ಬರ್ಬೋದು, ಇಲ್ಲದೆ ಹೋದರೆ ಕರ್ನಾಟಕಕ್ಕೆ ಬರೋಕ್ಕೆ ಬಿಡಲ್ಲ. ಸರ್, ಈ ಸಂದರ್ಭದಲ್ಲಿ ಇನ್ನೊಂದು ನೆನ್ಪು ಮಾಡ್ಕೊಳ್ಬೇಕಾಗುತ್ತೆ ಸರ್. ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು ಮುಂದಿನ ಜನ್ಮ ಅಂತಿದ್ರೆ ನಾನು ಕನ್ನಡ ನಾಡಲ್ಲಿ ಕನ್ನಡಿಗನಾಗೆ ಹುಟ್ಟಬೇಕು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದು. ಆ ಸ್ಟೇಟ್ಮೆಂಟ್ಗಳು ನೋಡಿದಂಥ ಸಂದರ್ಭದಲ್ಲಿ, ಈ ಥರ ಒಂದು ಘಟನೆಗಳನ್ನ ನೋಡಿದಂಥ ಸಂದರ್ಭದಲ್ಲಿ ಏನು ತಗೋಬೇಕು ಸರ್ ನಾವು ಇದನ್ನು? ಅದನ್ನೇ ಹೇಳೋದು. ನಾನು ಈಗ ಹೇಳ್ತಾ ಇದ್ದೆ ಅದನ್ನೇ. ಎಸ್ ಬಿ ಅವರು ಸಾವಿರಾರು ಹಾಡುಗಳನ್ನು ಹಾಡಿದ್ದಾರೆ. ಅವರು ಕನ್ನಡ, ಹಿಂದಿ, ತಮಿಳು, ತೆಲುಗು ಎಲ್ಲ ಭಾಷೆಗಳಲ್ಲೂ ಹಾಡಿದ್ದಾರೆ. ಮಹಾನ್ ದೊಡ್ಡ ಭಾರತದೊಳಗಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಹೆಸರು ಮಾಡಿದವರು ಎಸ್ ಪಿ. ಅಂಥವರು ಆಗಾಗ ಹೇಳ್ತಿದ್ದ ಮಾತೇನವರು ಬದುಕಿದ್ದಾಗ ಅಂದರೆ, ನನಗೆ ಪುನರ್ಜನ್ಮ ಅನ್ನೋದೇನಾದರೂ ಇರೋದಾದರೆ ಮತ್ತೆ ನಾನು ಕರ್ನಾಟಕದಲ್ಲಿ ಹುಟ್ತೀನಿ, ನನಗೆ ಕರ್ನಾಟಕದಲ್ಲಿ ಹುಟ್ಟಬೇಕು ಅಂತ ಅನ್ನಿಸ್ತಾ ಇದೆ ಅಂಥೇಳಿ ಆಗಾಗ ಹೇಳ್ತಾಯಿದ್ರು. ಅದನ್ನೇ ಋಣ ಅಂತ ಹೇಳೋದು. ಆ ಋಣ ಬೇಕು ಒಬ್ಬ ಮನುಷ್ಯನಿಗೆ. ನಾವು ಅಂದ್ಕೋತೀವಿ ಕನ್ನಡಿಗರು ಉಪ್ಪಿಟ್ಟವ್ರನ್ನ ಮುಪ್ಪಿರೋವರೆಗೂ ನೆನೆಬೇಕು ಅಂತೇಳಿ, ಅಂಥ ಹೃದಯವಂತ ಕನ್ನಡಿಗರು. ಹಾಗಾಗಿ ಕನ್ನಡಿಗರು ನಿಮಗೆ ನೂರಾರು ಸಿನಿಮಾದಲ್ಲಿ ಅವಕಾಶ ಕೊಟ್ಟು, ನಿಮಗೆ ಕೈ ತುಂಬ ಹಣ ಕೊಟ್ಟು ಕೆಲಸ ಮಾಡಿ ಹೋಗಿದ್ದು ಕಾರಣಕ್ಕೆ ಯಾಕೆ ನೀವು ಈ ಥರದ ಮಾತುಗಳು ಬಂದು? ಇವತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯ ಇರ್ಬೋದು, ಜಾನಕಮ್ಮ ಇರ್ಬೋದು, ಅಂಥವರೆಲ್ಲ ಎಂತೆಂಥ ಅದ್ಭುತವಾದಂಥ ಕನ್ನಡದಲ್ಲಿ ನೂರಾರು ಸಾವಿರಾರು ಹಾಡುಗಳನ್ನ ಹಾಡಿದ್ದಾರೆ. ಅವರೆಲ್ಲ ಕನ್ನಡಕ್ಕೆ ಋಣಿಯಾಗಿದ್ದರು, ಕನ್ನಡಿಗರಿಗೆ ಋಣಿಯಾಗಿದ್ದರು. ಇವತ್ತಿಗೂ ಹೇಳ್ತಾರೆ. ಕರ್ನಾಟಕ ಏರ್ಪೋರ್ಟಲ್ಲಿ ಬಂದು ವಿಮಾನ ಇಳಿದಾಗ ನಾನು ಜಾನಕಮ್ಮ ಹೇಳ್ತಾರೆ, ಈ ನೆಲದ ಮಣ್ಣನ್ನು ತಗೊಂಡು ನಾನು ನಮಸ್ಕಾರ ಮಾಡ್ತೀನಿ ಅಂಥೇಳಿ, ಅಂಥ ಪುಣ್ಯಭೂಮಿ ಅಂತ ಹೇಳ್ತಾರೆ. ಅದರ ಋಣ ಅನ್ನೋದು ಇವರಿಗೆ ಅರಿವಿಲ್ದಲೇ ಈ ಥರದ ಕನ್ನಡಿಗರನ್ನ ಭಯೋತ್ಪಾದನೆಗೆ ಹೋಲಿಕೆ ಮಾಡುವಂಥವ್ರನ್ನ ನಾವು ಸಹಿಸ್ಕೋಬೇಕು ಅಂದರೆ ಹಾಗೆ ಸಹಿಸ್ಕೊಂಡಿದ್ದೀವಿ, ಎಲ್ಲವನ್ನೂ ಸಹಿಸ್ಕೊಂಡಿದ್ವಿ. ಪದೇ ಪದೇ ಈ ಥರದ್ದು ಸಹಿಸ್ಕೋಬೇಕು ಅಂದರೆ ಕಷ್ಟ ಆಗುತ್ತೆ. ನಮಗೂ ಸ್ವಾಭಿಮಾನ ಇದೆ. ಹಾಗಾಗಿ ಇಂಥವರಿಗೆ ಒಬ್ಬರಿಗೆ ಪಾಠ ಕಲಿಸಿದರೆ ಬೇರೆಯವರಿಗೆ ಇನ್ನೊಂದು ದಿವಸ ಕರ್ನಾಟಕ ಕನ್ನಡಿಗರನ್ನು ಕೆಣಕಬಾರ್ದು ಅನ್ನೋ ಅರಿವು ಮೂಡಿಸ್ಬೇಕು ಅನ್ನೋದು ಉದ್ದೇಶ. ಅವರು ಕನ್ನಡ ಪ್ರೀತಿ ಮಾಡಿದ್ರೆ ನಾವು ಅವ್ರನ್ನ ಪ್ರೀತಿ ಮಾಡ್ತೀವಿ. ಈಗ ಕನ್ನಡ ಸಾಹಿತ್ಯ ಲೋಕದಲ್ಲಿ ಅನೇಕರು ಬೇರೆ ಬೇರೆ ಭಾಷಿಕರಿದ್ದಾರೆ. ಬೇಂದ್ರೆಯವರ ಮಾತೃಭಾಷೆ ಮರಾಠಿ, ರಾಜರತ್ನಮವರ ಮಾತೃಭಾಷೆ ತಮಿಳು, ಈ ಕನ್ನಡ ಶಾಲ್ ಕೊಟ್ಟಂಥ ಮಾರಾಮೂರ್ತಿಯವರ ಮಾತೃಭಾಷೆ ತೆಲುಗು, ಕೈಲಾಸಮ್ಮವರ ಮಾತೃಭಾಷೆ ತಮಿಳು. ಹಾಗೆ ಮಾಸ್ತಿ, ಕನ್ನಡದ ಆಸ್ತಿ ಅಂತೀವಲ್ಲ, ಆ ಮಾಸ್ತಿಯವರ ಮಾತೃಭಾಷೆ ತಮಿಳು, ನಾ ಕಸ್ತೂರಿ ಅವರ ಮಾತೃಭಾಷೆ ಮಲಯಾಳಂ. ಅವ್ರನ್ನೆಲ್ಲ ಕನ್ನಡಿಗರು ಪ್ರೀತಿ ಮಾಡ್ತಾರೆ, ಅವ್ರನ್ನ ದೇವರಾಗಿ ಪೂಜಿಸ್ತಾರೆ. ಯಾರು ಕನ್ನಡ ಪ್ರೀತಿ ಮಾಡ್ತಾರೋ, ಕನ್ನಡಿಗರನ್ನ ಪ್ರೀತಿ ಮಾಡ್ತಾರೋ, ಕನ್ನಡಿಗರು ಅವ್ರನ್ನ ಪ್ರೀತಿ ಮಾಡ್ತಾರೆ. ಕನ್ನಡಿಗರನ್ನ ದ್ವೇಷ ಮಾಡೋದಾದರೆ ಕನ್ನಡಿಗರು ಸುಮ್ಮನೆ ಕೂತ್ಕೋಬೇಕು ಅಂತೇಳಿ ಯಾವ ಪುರಾಣಗಳು ಹೇಳಿಲ್ಲ. ಹಾಗಾಗಿ ನಮ್ಮನ್ನು ಕಾಡೋರನ್ನ ನಾವು ಕಾಡಬೇಕಾಗತ್ತೆ. ಅದಕ್ಕೋಸ್ಕರ ಸೋನು ನಿಗಮ್ಗೆ ಹೇಳ್ತಾ ಇದ್ದೀನಿ, ತಕ್ಷಣ ಕನ್ನಡಿಗರನ್ನ ಕ್ಷಮೆ ಯೋಚಿಸಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.